On. This is Suresh Babu with one more video presentation on the valuation of goodwill. Let me share the screen. Before sharing the screen, let me give you instructions. So have the pen, notebook, and start writing, listening. Both have to happen simultaneously. ನೀವು ಪುಸ್ತಕ ತಗೊಳ್ಳಿ, ಪೆನ್ ತಗೊಳ್ಳಿ, ವಿಡಿಯೋ ನೋಡ್ತಾ ಇದ್ದೀರಿ, ಬರ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಅರ್ಥ ಆಗದೆ ಇದ್ರೆ ಪುನಃ ನೋಡಬೇಕು. ಸೊ ನಾವು ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಚಾಪ್ಟರ್ ಮಾಡ್ತಾ ಇದ್ದೀವಿ. ಫಸ್ಟ್ ಮೆಥಡ್ ಆವರೇಜ್ ಪ್ರಾಫಿಟ್ ಮೆಥಡ್. ಅದನ್ನ ಒಂದು 5 ಸಮ್ಸ್ ಹಿಂದೆ ಮಾಡಿದ್ವಿ ನೋಡಿ, ಅದನ್ನು ರೆಫರ್ ಮಾಡಿ. ಈಗ ನೋಡಿ ಸೆಕೆಂಡ್ ಮೆಥಡ್. ಓಕೆ, ಏನಿದು? ದ ಸೆಕೆಂಡ್ ಮೆಥಡ್ ಈಸ್ ಸೂಪರ್ ಪ್ರಾಫಿಟ್ ಮೆಥಡ್. ಏನ್ ಸೂಪರ್ ಪ್ರಾಫಿಟ್ ಅಂದ್ರೆ? ಸೂಪರ್ ಪ್ರಾಫಿಟ್ ಅಂದ್ರೆ ವೆರಿ ಸಿಂಪಲ್. ಯಾವ ಪ್ರಾಫಿಟ್ಸ್ಗಿಂತಲೂ ಓಕೆ, ಸಾಮಾನ್ಯವಾಗಿ ಆರ್ಡಿನರಿ ಪ್ರಾಫಿಟ್ಗಿಂತಲೂ ಹೆಚ್ಚು ಪ್ರಾಫಿಟ್ಸ್ ಬಂದ್ರೆ ಸೂಪರ್ ಪ್ರಾಫಿಟ್ ಅಂತ ಕರಿತೀವಿ. ಸಿಂಪಲ್. ಇದ್ರಲ್ಲಿ ಫಸ್ಟ್ ಏನ್ ಮಾಡಬೇಕು? ದೇರ್ ಆರ್ 5 ಸ್ಟೆಪ್ಸ್ ನೋಡಿ. 5 ಸ್ಟೆಪ್ಸ್ ಬರ್ಕೊಳ್ತಾ ಹೋಗ್ಬೇಕು. ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ಸ್ ಮಾಡಬೇಕು. ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ಸ್ ಮಾಡಬೇಕು. ಯಾಕೆ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ಸ್ ಮಾಡಬೇಕಂದ್ರೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ರೆ ಮಾತ್ರ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲ ನಾವು ಡೈರೆಕ್ಟ್ ಆಗಿ ಇಷ್ಟು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂದ್ರೆ, ಇಷ್ಟು ಪ್ರಾಫಿಟ್ಸ್ ಬಂದಿದೆ ಅಂತ ಹೇಳಿ ಅವನೇ ಅವರೇಜ್ ಕೊಟ್ಟಿದ್ರೆ ಡೈರೆಕ್ಟ್ ಆಗಿ ಆವರೇಜ್ ತಗೊಳ್ತೀವಿ. ಇಲ್ಲ ಆವರೇಜ್ ಕೊಟ್ಟಿಲ್ಲ ಅಂದ್ರೆ ನಾವು ಆವರೇಜ್ ಮಾಡ್ತೀವಿ. ಅವರೇಜ್ ಸರಾಸರಿ ಪ್ರಾಫಿಟ್ಸ್ ನಿಮಗೆ ಗೊತ್ತಿದೆ. ಅದರಲ್ಲಿ ಏನು ಅಡ್ಜಸ್ಟ್ ಮಾಡ್ತೀರಿ? ಮುಂದೆ ಬರೋ ಇನ್ಕಮ್ ಅನ್ನು ಆ್ಯಡ್ ಮಾಡ್ತೀರಿ, ಮುಂದೆ ಬರೋ ಎಕ್ಸ್ಪೆನ್ಸಸ್ ಅನ್ನ ಲೆಸ್ ಮಾಡ್ತೀರಿ. ಹಿಂದೆ ಬರ್ತಾ ಇದ್ದದ್ದ ಇನ್ಕಮ್ ಅನ್ನ ಲೆಸ್ ಮಾಡ್ತೀವಿ. ಹಿಂದೆ ಏನು ಎಕ್ಸ್ಪೆನ್ಸಸ್ ಆಗಲ್ಲ ಅದನ್ನ ಆ್ಯಡ್ ಮಾಡ್ತೀವಿ, ರಿವರ್ಸ್ ಅದು. ನೆಕ್ಸ್ಟ್ ನೋಡಿ, ಫಸ್ಟ್ ಸ್ಟೆಪ್ ಆಯ್ತದು. ಸೆಕೆಂಡ್ ಸ್ಟೆಪ್ ಏನು? ಕ್ಯಾಲ್ಕುಲೇಷನ್ ಆಫ್ ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂದ್ರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್, ಬಂಡವಾಳ ಎಷ್ಟು ತೊಡಗಿಸಿದೀವಿ ಎಂಡ್ ಆಫ್ ದ ಇಯರ್, ಅದನ್ನು ನಾವು ಕಂಡುಹಿಡಿಯಬೇಕು. ಅದನ್ನು ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಇದೆ. ಫಾರ್ಮುಲಾ ಏನು? ಲಯಬಿಲಿಟಿ ಬೇಸಿಸ್, ಅಸೆಟ್ಸ್ ಬೇಸಿಸ್. ಅದನ್ನು ನಾನು ತೋರಿಸ್ತೀನಿ ನಿಮಗೆ. ಕ್ಯಾಪಿಟಲ್ ಎಂಪ್ಲಾಯ್ಡ್ ಅವನೇ ಕೊಟ್ಟು, ಕ್ಯಾಪಿಟಲ್ ಎಂಪ್ಲಾಯ್ಡ್ ಒಂದು ಬಿಸ್ನೆಸ್ ಮಾಡೋದು ಬಂಡವಾಳ ಎಷ್ಟು? ಓಕೆ, ಸೊ 5 ಲಕ್ಷನ, 10 ಲಕ್ಷನ, 20 ಲಕ್ಷನ, ದಟ್ಸ್ ವಾಟ್. ಕೊಟ್ಟಿಲ್ಲ, ಕ್ಯಾಲ್ಕುಲೇಟ್ ಮಾಡಿ. ಹೇಗೆ? ಲಯಬಿಲಿಟಿ ಬೇಸಿಸ್, ಶೇರ್ ಕ್ಯಾಪಿಟಲ್ ಎಲ್ಲ ಕೊಟ್ಟಿರ್ತಾನೆ, ಆ್ಯಡ್ ಮಾಡಿ. ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಅರ್ಥ ಆಯ್ತಾ? ಆಮೇಲೆ ಲಾಂಗ್ ಟರ್ಮ್ ಲೋನ್ಸ್ ಎಲ್ಲ ಆ್ಯಡ್ ಮಾಡಿ. ಅದರಲ್ಲಿ ನೀವೇನು ಮಾಡಬೇಕು? ಓಕೆ, ಫಿಕ್ಟಿಷಿಯಸ್ ಅಸೆಟ್ಸ್ ಇದ್ದರೆ ಲೆಸ್ ಮಾಡಿ. ಲಾಸ್ಟ್ ಇಯರ್ ಹಾಫ್ ಇಯರ್ ಪ್ರಾಫಿಟ್ಸ್ ಎಲ್ಲ ಲೆಸ್ ಮಾಡಿ ತೋರಿಸ್ತೀವಿ. ಅದನ್ನು ನೆನ್ಪಿಟ್ಕೊಳ್ಳಿ. ಕ್ಯಾಪಿಟಲ್ ಎಂಪ್ಲಾಯ್ಡ್ ಕ್ಯಾಲ್ಕುಲೇಟ್. ಥರ್ಡ್ ಸ್ಟೆಪ್ ಏನು? ಕ್ಯಾಲ್ಕುಲೇಷನ್ ಆಫ್ ನಾರ್ಮಲ್ ಪ್ರಾಫಿಟ್. ನಾರ್ಮಲ್ ಪ್ರಾಫಿಟ್ ಹೆಂಗೆ ಬರುತ್ತೆ ಅಂದರೆ ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು ನಾರ್ಮಲ್ ರೇಟ್ ಆಫ್ ರಿಟರ್ನ್. ನೋಡಿ ಹೇಗೆ ಬರ್ತಿದ್ರು. ಇದಕ್ಕೊಂದು ಫಾರ್ಮುಲಾ ಏನಪ್ಪ ಅಂದರೆ, ನಾರ್ಮಲ್ ಪ್ರಾಫಿಟ್ ಹೆಂಗೆ ಬರುತ್ತೆ ಅಂತ ಹೇಳಿದ್ರೆ, ನಾವು ಫಸ್ಟು ಕ್ಯಾಪಿಟಲ್ ಎಂಪ್ಲಾಯ್ಡ್ ಮಾಡಿರ್ತೀವ. ಸೊ ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್, ಓಕೆ, ಇಂಟು ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇಸ್ ಈಕ್ವಲ್ ಟು ಏನಿದು? ನಾರ್ಮಲ್ ಪ್ರಾಫಿಟ್. ಸಿಂಪಲ್. ಓಕೆನಾ? ಅಂದ್ರೆ ಏನು? ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 5 ಲಕ್ಷ, ನಾರ್ಮಲ್ ರೇಟ್ ಆಫ್ ರಿಟರ್ನ್ 10%. 5 ಲಕ್ಷ 10% ಅಂದರೆ 50,000 ನಾರ್ಮಲ್ ಪ್ರಾಫಿಟ್ ಬರಬೇಕು. ಸಿಂಪಲ್. ನೆಕ್ಸ್ಟ್ ಫೋರ್ತ್ ಸ್ಟೆಪ್, ಕ್ಯಾಲ್ಕುಲೇಷನ್ ಆಫ್ ಸೂಪರ್ ಪ್ರಾಫಿಟ್ಸ್. ಸೂಪರ್ ಪ್ರಾಫಿಟ್ಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? ನಿಮ್ಗೆ ಗೊತ್ತಿದೆ. ಸೂಪರ್ ಪ್ರಾಫಿಟ್ ಅಂದ್ರೆ ಏನು? ಆವರೇಜ್ ಪ್ರಾಫಿಟ್ಗಿಂತ ಜಾಸ್ತಿ ಅಲ್ವಾ? ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ಗಿಂತ ಜಾಸ್ತಿ. ಸೊ ಅಡ್ಜಸ್ಟೆಡ್ ಆವರೇಜ್
ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್ ಅಷ್ಟೇ. ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್ ನಾವು ಕ್ಯಾಲ್ಕುಲೇಟ್ ಮಾಡಿರ್ತೀವಿ. ಯಾವುದು ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ ಫಸ್ಟ್ ಸ್ಟೆಪ್ಪಲ್ಲಿ ಬರುತ್ತೆ, ನಾರ್ಮಲ್ ಪ್ರಾಫಿಟ್ಸ್ ಥರ್ಡ್ ಸ್ಟೆಪ್ಪಲ್ಲಿ ಬರುತ್ತೆ. ಓಕೆ, ಅಜ್ಯೂಮ್ ಮಾಡ್ಕೊಳ್ಳೋಣ. ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ 10 ಲಕ್ಷ, ನಾರ್ಮಲ್ ಪ್ರಾಫಿಟ್ 8 ಲಕ್ಷ. ಡಿಫರೆನ್ಸ್ ಎಷ್ಟು? 2 lakhs. 2 lakhs is super profits. ಎಕ್ಸ್ಟ್ರಾ ಅರ್ನಿಂಗ್ ಕೆಪಾಬಿಲಿಟಿ. ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್. 5ನೇ ಸ್ಟೆಪ್ ಹೇಗೆ? ಸೊ ನಿಮಗೆ ಸೂಪರ್ ಪ್ರಾಫಿಟ್ ಬಂದಿರುತ್ತೆ. ಸೂಪರ್ ಪ್ರಾಫಿಟ್ ಕರೆಕ್ಟ್, ಮಲ್ಟಿಪ್ಲೈಡ್ ಬೈ ನಂಬರ್ ಆಫ್ ಇಯರ್ಸ್. ನಂಬರ್ ಆಫ್ ಇಯರ್ಸ್ ಓಕೆ is equal to goodwill. Simple. So super profit 2 ಲಕ್ಷ into 5 years ಅಂತ ಕೊಟ್ಟಿದ್ರೆ 5 years purchase of super profits is goodwill ಅಂದ್ರೆ 10 lakhs is the goodwill. ಓಕೆನಾ? ಸೊ ಲೆಟ್ ಮಿ ಟೇಕ್ ರಿಯಲ್ ಎಕ್ಸಾಂಪಲ್. ಓಕೆ, ಇಲ್ಲಸ್ಟ್ರೇಷನ್ ಹೋಗ್ಬಿಡೋಣ. ಈಗ ಸಮ್ ಹೋಗ್ಬಿಟ್ರೆ ಬೆಟರ್ ಅನ್ಸುತ್ತೆ. ಎಸ್, ವಿಲ್ ಗೋ ಟು ಸಮ್. ಸಿಕ್ಸ್ sum ನೋಡಿ. From the following particulars relating to the business of Akash, compute the value of goodwill on the basis of 3 years purchase of super profits taking average of last 4 years. ನೆನ್ಪಿಟ್ಕೊಳ್ಳಿ, ಸೂಪರ್ ಪ್ರಾಫಿಟ್ಸ್ ಎಷ್ಟು ವರ್ಷ ತಗೋಬೇಕು ಅಂದ್ರೆ 3 years ಪರ್ಚೇಸ್ ಆಫ್ ಸೂಪರ್ ಪ್ರಾಫಿಟ್ಸ್. ನೆನ್ಪಿಟ್ಕೊಳ್ಳಿ. ಓಕೆ, ಆಫ್ ಲಾಸ್ಟ್ 4 years ಪ್ರಾಫಿಟ್ಸ್ ಕೊಟ್ಟಿದ್ದಾರೆ. ದ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇನ್ ದ ಬಿಸಿನೆಸ್ ಈಸ್ 6,50,000. ನೋಟ್ ಮಾಡ್ಕೋಬೇಕಿದು. ಓಕೆ, ಈ ಕ್ಯಾಪಿಟಲ್ ಎಂಪ್ಲಾಯ್ಡ್ ಕರ್ಸರ್ ನೋಡ್ಕೋತಾ ಇರಬೇಕು. ನನ್ನ ಪ್ರೆಸೆಂಟೇಶನ್ ಕೇಳ್ತಾ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅವನೇ ಕೊಟ್ಟಿದ್ದಾನೆ, ನಾವು ಕ್ಯಾಲ್ಕುಲೇಟ್ ಮಾಡಲ್ಲ. ಸ್ಟೆಪ್ ನಂಬರ್ ಹಾಕ್ಬಿಟ್ಟು ಅಮೌಂಟ್ ಬರೆದ್ಬಿಡ್ತೀವಿ. ನಾರ್ಮಲ್ ರೇಟ್ ಆಫ್ ರಿಟರ್ನ್ ಈಸ್ 15%. ಅಂದ್ರೆ ಯಾರೇ ಬಿಸ್ನೆಸ್ ಮಾಡಿದ್ರೆ ಈ ಥರದ್ದು ಅವನೇನು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ ಅದ್ರ ಮೇಲೆ 15% ರಿಟರ್ನ್ ಬರ್ತದೆ. ಅವನು ರೇಟ್ ಹೇಳಿಬಿಟ್ಟಿದ್ದಾನೆ. ಅಂದ್ರೆ 6,50,000 ಮೇಲೆ 15% ಕನಿಷ್ಠ ಬಿಸ್ನೆಸ್ ಅರ್ನ್ ಮಾಡಬೇಕು ಅಂತ ಅರ್ಥ. ಮ್ಯಾನೇಜರಿಯಲ್ ರೆಮ್ಯುನರೇಷನ್ ಇಫ್ ಎಂಪ್ಲಾಯ್ಡ್ ಎಲ್ಸ್ವೇರ್ 10,000 rupees per annum. ಅವನಿಗೆ ಅರ್ಥ ಆಯ್ತಾ? ಇನ್ನೆಲ್ಲಾದ್ರೂ ಕೆಲಸ ಮಾಡಿದ್ರೆ, ಓಕೆ, ಇನ್ನೆಲ್ಲಾದ್ರೂ ಕೆಲಸ ಮಾಡಿದ್ರೆ ಅವನಿಗೆ 10,000 ಬರುತ್ತೆ. ಪ್ರಾಫಿಟ್ಸ್ ಫಾರ್ ದ ಲಾಸ್ಟ್ 4 years ವರ್ 1,20,000, 1,40,000, 1,30,000, 1,50,000 ರೆಸ್ಪೆಕ್ಟಿವ್ಲಿ. ನೆನ್ಪಿಟ್ಕೊಳ್ಳಿ, ಪ್ರಾಫಿಟ್ಸ್ ಲಾಸ್ಟ್ 4 years ಕೊಟ್ಟಿದ್ದಾನೆ. 1,20,000, 1,40,000, 1,30,000, 1,50,000. ಏನಿದು? ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಹಂಗೆ ಓಕೆನಾ? ಈಗೇನು ಸೂಪರ್ ಪ್ರಾಫಿಟ್ಸ್ ಮೆಥಡಲ್ಲಿ ಗುಡ್ ವಿಲ್ ಕ್ಯಾಲ್ಕುಲೇಟ್ ತುಂಬ ಈಸಿ. ಇದನ್ನು ರಿಪೀಟ್ ಮಾಡಬೇಕು ನೀವು. ಓಕೆ, ಫಸ್ಟ್ ಸ್ಟೆಪ್ ನೋಡಿ, ಕ್ಯಾಲ್ಕುಲೇಷನ್ ಆಫ್ ಆವ್ರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ನಾವು ಡೈರೆಕ್ಟಾಗಿ ಹೋಗ್ಬಿಟ್ಟಿದ್ದೀವಿ. ಯಾಕೆ ಹೋಗಿದ್ದೀವಿ ಅಂದರೆ 6,50,000 ಆಲ್ರೆಡಿ ಕೊಟ್ಬಿಟ್ಟಿದ್ದಾನೆ. ಫಸ್ಟ್ ಸ್ಟೆಪ್ ಬರೆಯೋ ಅವಶ್ಯಕತೆ ಇಲ್ಲ, ಸೆಕೆಂಡ್ ಸ್ಟೆಪ್ ಬಂದಿದ್ದೀವಿ. ಸೊ 6,50,000 ಆವ್ರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅವನೇ ಕೊಟ್ಬಿಟ್ಟಿದ್ದಾನೆ. ಯು ನೀಡ್ ನಾಟ್ ಕ್ಯಾಲ್ಕುಲೇಟ್. ಓಕೆನಾ? ಸೆಕೆಂಡ್ ಪಾಯಿಂಟ್, ಕ್ಯಾಲ್ಕುಲೇಷನ್ ಆಫ್ ನಾರ್ಮಲ್ ಪ್ರಾಫಿಟ್. ನಾರ್ಮಲ್ ಪ್ರಾಫಿಟ್ ಬನ್ನಿ. ಹೆಂಗೆ? ನಾರ್ಮಲ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಆವ್ರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು ನಾರ್ಮಲ್ ರೇಟ್ ಆಫ್ ರಿಟರ್ನ್. 6,50,000 ಇಂಟು 15%, 97,500. ಕರೆಕ್ಟಾ? ಥರ್ಡ್ ಸ್ಟೆಪ್ ಬನ್ನಿ, ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ಸ್ ಅಂಡ್ ಸೂಪರ್ ಪ್ರಾಫಿಟ್ಸ್. ಈಗ ಥರ್ಡ್ ಸ್ಟೆಪ್ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ ಮಾಡ್ತಾ ಇದ್ದೀವಿ. ಲೆಟ್ ಇಟ್ ಬಿ, ನೋ ಪ್ರಾಬ್ಲಮ್. ಹೆಂಗ್ ಬೇಕಾದ್ರೂ ಮಾಡ್ಬೋದು. ಸೊ ಟೋಟಲ್ ಪ್ರಾಫಿಟ್ಸು 5,40,000. ಹೆಂಗೆ? 1,30,000, 1,40,000, 1,30,000, 1,50,000. ಓಕೆನಾ? ಈಗ ಅಡ್ಜಸ್ಟೆಡ್ ಆನ್ಯುವಲ್ ಪ್ರಾಫಿಟ್ಸ್ ಹೆಂಗೆ? ಇದು ಏನಿದು 5,40,000 ಡಿವೈಡೆಡ್ ಬೈ 4 ಅಂದರೆ 1,35,000 ಬಂತು. ಇದು ಆವ್ರೇಜ್ ಪ್ರಾಫಿಟ್. ಇದರಲ್ಲಿ ಲೆಸ್ ಮ್ಯಾನೇಜರ್ ರೆಮ್ಯುನರೇಷನ್ 10,000 ಕೊಡಬೇಕು. ವರ್ಷಕ್ಕೆ 10,000. ಏನಿದು? ಅಂದರೆ ಸಂಬಳ ಓನರ್ಗೆ. ಈಗ ಎಷ್ಟು ಬಂತು? ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ಸ್ 1,25,000 ಮೈನಸ್ ನಾರ್ಮಲ್ ಅರ್ನಿಂಗ್ಸ್
ಅವನೇ ಹೇಳ್ಬಿಟ್ಟಿದ್ದಾನೆ ಎಷ್ಟು 97,500. ನಾರ್ಮಲ್ ರೇಟ್ ಆಫ್ ನಾರ್ಮಲ್ ಅರ್ನಿಂಗ್ಸ್ ಅದೇ ತಾನೆ ನಾರ್ಮಲ್ ಪ್ರಾಫಿಟ್. ಹೆಂಗೆ ನಾರ್ಮಲ್ ಪ್ರಾಫಿಟ್ 6,50,000 ಇಂಟು 15%. ಈಗ ಸೂಪರ್ ಪ್ರಾಫಿಟ್ ಎಷ್ಟು 27,500. ಇದರಲ್ಲಿ ಏನಾಗಿದೆ, ಸ್ಟೆಪ್ಸ್ ಅನ್ನ ಕಡಿಮೆ ಮಾಡಿಬಿಟ್ಟಿದ್ದಾರೆ, ತುಂಬಾ ಈಸಿಯಾಗಿ ಮಾಡಿದ್ದಾರೆ. ನಾನು ಹೇಳೋ ಮಾಡಿದ್ರು ಅಷ್ಟೇ, ಇಲ್ಲಿ ಮಾಡಿದ್ರು ಅಷ್ಟೇ. ಐ ಶೋ ಹೌ ಇಟ್ ಈಸ್ ಗೋಯಿಂಗ್ ಟು ಅಫೆಕ್ಟ್ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್. ಓಕೆ, ಗುಡ್ ವಿಲ್ ಇಸ್ ಸೂಪರ್ ಪ್ರಾಫಿಟ್ ಇಂಟು number of years of purchase. 27,500 into 3, 82,500. Okay, understood? Okay. Next step, next ಹೋಗೋಣ. ಇದ್ರ ಬೇಕಾದ್ರೆ ನೆಕ್ಸ್ಟ್ ನಾನು ಫಾಲೋ ಅಪ್. ಯು ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಆ ಮೆಥಡ್ಸ್ 5 ಇದಾವೆ, ಸಾರಿ ಸ್ಟೆಪ್ಸು. ಇಲ್ಲಿ 4 ಸ್ಟೆಪ್ಸ್ ಅಲ್ಲಿ ಮಾಡಿದ. ನೀವು ಯಾವ ಮೆಥಡ್ ಅಲ್ಲಿ ಮಾಡಿದ್ರು ಒಂದೇ ಆನ್ಸರ್, ಒಂದೇ ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇಫ್ ಯು ವಾಂಟ್ ಟು ಟ್ರೈ, ಇದನ್ನೇ ನಾವು ಅಲ್ಲಿ ಟ್ರೈ ಮಾಡ್ಬೇಕು. ಹೆಂಗೆ? ಸೊ ಏನು ಕೊಟ್ಟಿದ್ದಾನೆ ಪ್ರಾಬ್ಲಮಲ್ಲಿ ಕೊಟ್ಟಿರೋದಲ್ಲಿ ಅಂತ ತಗೊಳ್ಳೋಣ. 1,20,000, 1,40,000, 1,30,000, 1,50,000. ನಾನು ಡೈರೆಕ್ಟಾಗಿ ತೊಗೊಂಬಿಡಲ್ಲ. ಟೋಟಲ್ ಪ್ರಾಫಿಟ್ಸ್ 5,40,000. ಇಲ್ಲಿ ಬರ್ತೀನಿ ನೋಡಿ. ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ಸ್ ಅಲ್ವೇನ್ರಿ? ನಾನೇನು ಮಾಡ್ತೀನಿ, ಟೋಟಲ್ ಪ್ರಾಫಿಟ್ಸ್ $5,40,000 ಅಲ್ವಾ? ಇದಕ್ಕೆ ಡಿವೈಡೆಡ್ ಬೈ ಎಷ್ಟು? 4 ಇಯರ್ಸ್. ಈಗ ಆವ್ರೇಜ್ ಪ್ರಾಫಿಟ್ಸ್ ಎಷ್ಟು ಬರುತ್ತೆ? 1,35,000. ಕರೆಕ್ಟ್? ಇದರಲ್ಲಿ ಏನು ಮಾಡ್ತೀರಿ? ಮೈನಸ್ ರೆಮ್ಯುನರೇಷನ್ ಮಾಡ್ತೀವಿ. ಯಾಕೆ? ಅವ್ನು ರೆಮ್ಯುನರೇಷನ್ ಕೊಡ್ಬೇಕಲ್ಲ, ಅವ್ನು ಬೇರೆ ಎಲ್ಲಾದ್ರೂ ಕೆಲಸ ಮಾಡಿದ್ರೆ. ಸೊ 1,25,000 ಅಲ್ವಾ? ಸೊ ದಿಸ್ ಇಸ್ one minute. Let me stop sharing and let me take 1 second. 1 ನಿಮಿಷ. ಕರೆಕ್ಟ್, 1,25,000 ಕರೆಕ್ಟ್ ಅಲ್ವಾ? ಇದು 1,25,000 ಇದೆ. ನಾರ್ಮಲ್ ಪ್ರಾಫಿಟ್ ಎಷ್ಟು ಬರುತ್ತೆ? ಕರೆಕ್ಟ್ ಅಲ್ವಾ? ಸೊ ಸೇಮ್ ವಿಲ್ ಗೋ ಬ್ಯಾಕ್ ಒನ್ಸ್ ಅಗೈನ್. ನಿಮ್ಗೆ ಸ್ಟೆಪ್ಸ್ ಅರ್ಥ ಆಗಲಿ ಅಂತ ನಾನು ನಿಧಾನವಾಗಿ ಮಾಡ್ತಾ ಇದ್ದೀನಿ. ರೈಟ್. ಕ್ಯಾಲ್ಕುಲೇಷನ್ ಆಫ್ ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ನಾನು ಕ್ಯಾಲ್ಕುಲೇಟ್ ಮಾಡಲ್ಲ. ಯಾಕೆ? 6,50,000 ಅವನಿಗೆ ಕೊಟ್ಟಿದ್ದಾನೆ. ನಾರ್ಮಲ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ನಾರ್ಮಲ್ ಪ್ರಾಫಿಟ್ ಏನು? ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 6,50,000 ಅಲ್ವಾ? ಇಂಟು ಎಷ್ಟು? 15% ಅವನೇ ಹೇಳಿದ್ದಾನೆ. ಕರೆಕ್ಟಾ? ಎಷ್ಟು ಬರುತ್ತೆ? 15% ಆಫ್ 6,50,000, 97,500. ಕರೆಕ್ಟ್. ಈಗ ಕ್ಯಾಲ್ಕುಲೇಷನ್ ಆಫ್ ಸೂಪರ್ ಪ್ರಾಫಿಟ್ ಹೇಗೆ ಬರುತ್ತೆ? ಸೊ ಕ್ಯಾಲ್ಕುಲೇಷನ್ ಆಫ್ ಸೂಪರ್ ಪ್ರಾಫಿಟ್ ಇಸ್ ಈಕ್ವಲ್ ಟು adjusted average profits 1,25,000 minus 97,500 is equal to ಎಷ್ಟು ಬರುತ್ತೆ? 27,500, which is normal, sorry, super profit. ಈಗ ಗುಡ್ ವಿಲ್ ಏನು ಹೇಳುತ್ತೆ? ಗುಡ್ ವಿಲ್ is equal to super profit 27,500 multiplied by
How many years? 3 years. 82,500 is the goodwill. ಸಿಂಪಲ್. ಇನ್ನೊಂದ್ಸಲಿ ನೋಡ್ಕೊಂಬಿಡಿ. ಇಲ್ಲಿ ಏನಿದೆಯೋ ನಾನಿಲ್ಲಿ ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದು ಅದೇನೆ ನೋಡಿ. ಇನ್ನೊಂದ್ಸಲಿ ನೋಡ್ಕೊಂಬಿಡಿ. ಪ್ರಾಫಿಟ್ಸು, ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡು 10,000 ಅಡ್ಜಸ್ಟ್ಮೆಂಟ್ ನೋಡಿಲಿ. ಕ್ಯಾಲ್ಕುಲೇಷನ್ ಆಫ್ ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ನಾವು ಮಾಡಲ್ಲ. 6,50,000. ಕ್ಯಾಲ್ಕುಲೇಷನ್ ನಾರ್ಮಲ್ ಪ್ರಾಫಿಟ್ 6,50,000 15% 97,500. ಯಾವ ಮೆಥಡ್ ಬೇಕಾದ್ರೂ ಮಾಡಿ. ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ಸ್ ಅಂಡ್ ಸೂಪರ್ ಪ್ರಾಫಿಟ್ಸ್ 5,40,000 ಡಿವೈಡೆಡ್ ಬೈ 4 1,35,000 minus 10,000 remuneration 1,25,000 minus normal profit 97,500 you get 27,500 super profit 27,500 into 3 82,500 ಅರ್ಥ ಆಯ್ತು ಅನ್ಸುತ್ತೆ. ನಾನು ಸ್ವಲ್ಪ ನಿಧಾನವಾಗಿ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಸಮ್ ಮಾಡಬೇಡ. From the following particulars relating to the business of Akash, compute the value of goodwill on the basis of 3 years purchase of super profits, taking average of last 4 years. Okay, fixed assets 8 lakhs ಕೊಟ್ಟಿದ್ದಾನೆ, current assets 80,000 and current liabilities 1,60,000, normal rate of return 15%. ನೆನ್ಪಿಟ್ಕೊಳ್ಳಿ. ಮ್ಯಾನೇಜರ್ ರೆಮ್ಯುನರೇಷನ್ if employed elsewhere 10,000 per annum ಕೊಡ್ತಾ ಇದ್ದಾರೆ ಅವನಿಗೆ. ಪ್ರಾಫಿಟ್ಸ್ ಫಾರ್ ದ ಲಾಸ್ಟ್ 4 years 1,20,000 1,40,000 1,30,000 1,50,000 ಸೇಮ್. ಬಟ್ ಇಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಬೇರೆ. ಏನು? ಆವ್ರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಕೊಟ್ಟಿದ್ರು, ಇಲ್ಲಿ ಆವ್ರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಕೊಟ್ಟಿಲ್ಲ, ಅಸೆಟ್ಸ್ ಬೇಸಿಸ್ ಅಲ್ಲಿ ಕೊಟ್ಟಿದ್ದಾರೆ. ನೋಡೋಣ ಈಗ ಕ್ಯಾಲ್ಕುಲೇಷನ್ ಆಫ್ ಆವ್ರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಆವ್ರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು, ಡೈರೆಕ್ಟ್ ಆಗಿ ಕೊಟ್ಟಿಲ್ಲ. ಫಿಕ್ಸ್ಡ್ ಅಸೆಟ್ಸ್ 8 lakhs, ಕರೆಂಟ್ ಅಸೆಟ್ಸ್ 80,000. ನೆನ್ಪಿಟ್ಕೊಳ್ಳಿ, ಅಸೆಟ್ಸ್ ಅನ್ನ ಆಡ್ ಮಾಡಬೇಕು. ಯಾವುದು? ಟ್ಯಾಂಜಿಬಲ್ ಅಸೆಟ್ಸ್ 8,80,000 ಲೆಸ್ ಕರೆಂಟ್ ಲೈಬಿಲಿಟೀಸ್ನ ಲೆಸ್ ಮಾಡಬೇಕು 1,60,000. ಕ್ಲೋಸಿಂಗ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 7,20,000. ಓಕೆ, ಅದರಲ್ಲಿ ಲೆಸ್ ಹಾಫ್ ಆಫ್ ಕರೆಂಟ್ ಇಯರ್ಸ್ ಪ್ರಾಫಿಟ್. ಕರೆಂಟ್ ಇಯರ್ ಪ್ರಾಫಿಟ್ ಅಂದ್ರೆ ಏನು ನೋಡಿ? 1,20,000 1,40,000 1,30,000 1,00,000 ಲಾಸ್ಟ್ ಇಯರ್ ಅಲ್ಲಿ ಕೊಟ್ಟಿರೋದೇ ಕರೆಂಟ್ ಇಯರ್ ಪ್ರಾಫಿಟ್. ಅದರಲ್ಲಿ ಅರ್ಧ ನೋಡಿ. ಅದರಲ್ಲಿ ಏನ್ ಮಾಡಬೇಕು? 1,50,000 ಕೊಟ್ಟಿದ್ದಾನೆ, ಅದರಲ್ಲಿ ರೆಮ್ಯುನರೇಷನ್ 10,000 ಲೆಸ್ ಮಾಡಬೇಕು, 1,40,000 ಬರುತ್ತೆ. ಅದರಲ್ಲಿ ಡಿವೈಡೆಡ್ ಬೈ 2 ಮಾಡಿದ್ರೆ 70,000 ಬರುತ್ತೆ. ಸೊ ಅಲ್ಲಿಗೆ ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 6,50,000. ಅರ್ಥ ಆಯ್ತಾ? ಸೆಕೆಂಡ್ ಸ್ಟೆಪ್ ನಾರ್ಮಲ್ ಪ್ರಾಫಿಟ್ 6,50,000 into 15% 97,500. ಥರ್ಡ್ ಸ್ಟೆಪ್ ಫಸ್ಟ್ ಟೋಟಲ್ ಪ್ರಾಫಿಟ್ಸ್ 5,40,000. ನೆಕ್ಸ್ಟ್ adjusted annual profits and 5,40,000 divided by 4 1,35,000. ಸೇಮ್ ಸಮ್ ಇಲ್ಲ. ಲೆಸ್ ಮ್ಯಾನೇಜರ್ ರೆಮ್ಯುನರೇಷನ್ 10,000. ಈಗ ಎಷ್ಟು ಬಂತು? 1,25,000. ಹೌದಾ? ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್ಸ್ ಗೊತ್ತಿದೆ 97,500 ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿ ಲೆಸ್ ಮಾಡಿ ಸೂಪರ್ ಪ್ರಾಫಿಟ್ 27,500. 3 years ಮಲ್ಟಿಪ್ಲೈ ಮಾಡಿ 82,500. ಪ್ಲೀಸ್ ರಿಪೀಟ್ ಮಾಡಿಕೊಂಡು ನೋಡ್ಕೊಳ್ಳಿ, ತುಂಬ ಫಾಸ್ಟಾಗಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸಮ್ ಬಂದು ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಗುಡ್ವಿಲ್ ಅಂಡರ್ ಸೂಪರ್ ಪ್ರಾಫಿಟ್ ಮೆಥಡ್. ನೆನ್ಪಿಟ್ಕೊಳ್ಳಿ, ಈ ಚಾಪ್ಟರ್ ಅಲ್ಲಿ 2 ಸಮ್ ಬರುತ್ತೆ. 10 ಮಾರ್ಕ್ಸ್ಗೆ ಸೆಕ್ಷನ್ ಸಿ. ನಾನು ರಿಪೀಟೆಡ್ ಆಗಿ ಹೇಳ್ತಾ ಇದ್ದೀನಿ, ಪೇ ಅಟೆನ್ಷನ್ ಟು. ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 6 lakhs ಅವನೇ ಕೊಟ್ಟಿದ್ದಾನೆ. ನಾರ್ಮಲ್ ಪ್ರಾಫಿಟ್ಸ್ ಆಫ್ ದ ಫರ್ಮ್ ಫಾರ್ ದ ಪಾಸ್ಟ್ 3 years 1,07,000 90,700 1,12,500. ನೋಡಿ, ಆಸಿಲೇಷನ್ ಇದೆ. ಆವರೇಜ್ ಪ್ರಾಫಿಟ್ ಮಾಡಿದ್ರೆ ಸಾಕು, ಸಿಂಪಲ್ ಆವರೇಜ್. ರೇಟ್ ಆಫ್ ಇಂಟ್ರೆಸ್ಟ್ ಎಕ್ಸ್ಪೆಕ್ಟೆಡ್ ಫ್ರಮ್ ಕ್ಯಾಪಿಟಲ್ ಹ್ಯಾವಿಂಗ್ ರಿಗಾರ್ಡ್ ಟು ದ ರಿಸ್ಕ್ ಈಸ್ ಇನ್ವಾಲ್ವ್ಡ್ 12%. ಅಂದ್ರೆ ನಾರ್ಮಲ್ ರೇಟ್ ಆಫ್ ರಿಟರ್ನ್ 12%. ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ ಫಾರ್ ದರ್ ಸರ್ವಿಸಸ್ 12,000 per annum. ನಿಮ್ಗೆ ಗೊತ್ತಿದೆ ಇದು. ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ ಆಗಿ ಇದರಲ್ಲಿ ಲೆಸ್ ಮಾಡಿ, ಇದನ್ನ ಲೆಸ್ ಮಾಡಬೇಕು. ಅಸೆಟ್ಸ್ ಆಫ್ ದ ಫರ್ಮ್ 7,54,762. ಕರೆಂಟ್ ಲೈಬಿಲಿಟಿ 31,329. ನಮಗೆ ನೋಡಿ, ಅಸೆಟ್ಸು ಲಯಬಿಲಿಟೀಸು ಕೊಟ್ಟವನೆ, ಆದರೆ ನಮ್ಗೆ ಅದು ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಕೊಟ್ಬಿಟ್ಟಿದ್ದಾನೆ. ಕೊಡದೇ ಇದ್ರೆ ನಾವು ಲೆಕ್ಕ ಮಾಡ್ಬೇಕದು. ಇದು ಅಡಿಷನಲ್ ಪಾಯಿಂಟ್ ಸುಮ್ಮನೆ ಕೊಟ್ಟಿರೋದು. ಓಕೆನಾ? ಹೇಳಿದ್ದಾನೆ ಫಸ್ಟು
From the following information, calculate the value of goodwill under super profits method. First, average capital employed 6 lakhs. Net profits 3 years ಕೊಟ್ಟಿದ್ದಾನೆ. So rate of return 12% ಕೊಟ್ಟಿದ್ದಾನೆ. Remuneration to partners 12,000 ಕೊಟ್ಟಿದ್ದಾನೆ. ಆಮೇಲೆ ಇಲ್ಲಿ ಗುಡ್ವಿಲ್ ವ್ಯಾಲ್ಯೂಯೇಷನ್ ಹೌ ಮೆನಿ ಇಯರ್ಸ್ ಆಫ್ ಪರ್ಚೇಸ್ ಆಫ್ ಸೂಪರ್ ಪ್ರಾಫಿಟ್ಸ್ ಅಂತ ಹೇಳಲಿಲ್ಲ. ಇಲ್ಲಿ 3 ವರ್ಷದ ಪ್ರಾಫಿಟ್ ಕೊಟ್ಟಿದ್ರೆ 3 ಇಂದ ಮಲ್ಟಿಪ್ಲೈ ಮಾಡಬೇಕು. 4 years ಪ್ರಾಫಿಟ್ ಕೊಟ್ಟಿದ್ರೆ 4 times ಮಾಡಬೇಕು ಅಷ್ಟೇ, ಸಿಂಪಲ್. ಸೊ ಕ್ಯಾಲ್ಕುಲೇಷನ್ ಆಫ್ ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ನಾವು ಮಾಡಲ್ಲ, ಅವರೇ ಕೊಟ್ಟಿದ್ದಾರೆ 6 lakhs ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಕ್ಯಾಲ್ಕುಲೇಷನ್ ನಾರ್ಮಲ್ ಪ್ರಾಫಿಟ್ 6 lakhs into 12%, 72,000. ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ಸ್ ಅಂಡ್ ಸೂಪರ್, ಎರಡು ಮತ್ತೆ. ಒಂದು ಟೋಟಲ್ ಪ್ರಾಫಿಟ್ಸ್ 3,10,800 ಡಿವೈಡೆಡ್ ಬೈ 3 ಮಾಡಿದ್ರೆ ಅಡ್ಜಸ್ಟೆಡ್ ಆವರೇಜ್ ಆನ್ಯುವಲ್ ಪ್ರಾಫಿಟ್ಸ್ 3,10,800 divided by 3, 1,03,600 less managerial remuneration 12,000 less ಮಾಡಿ 91,600 less normal profits 72,000 already calculate ಮಾಡಿದ್ವಿ, less ಮಾಡಿ 19,600. ಈಗ valuation of goodwill 19,600 into 3, 58,800 is the valuation of goodwill. ಮತ್ತೊಂದ್ಸಲಿ ರಿಪೀಟ್ ಮಾಡಿ ನೋಡುವಂತ ಚಾನ್ಸಸ್ ಇದೆ, ಬಿಕಾಸ್ ದಿಸ್ ಇಸ್ ಅ ವಿಡಿಯೋ. 9th sum ಹೋಗ್ಬಿಡೋಣ. Following is a balance sheet of Chand Limited as on 31st/3/2006. So fixed assets to 20 lakh, current assets 25 lakhs, investments 5 lakhs. ಇಲ್ಲಿ assets 50 lakhs, liabilities. Share capital 30 lakhs, reserves and surplus 7,50,000, creditors 12,50,000, total 50 lakhs. ಈ ತರ sum 100% ಬರುತ್ತೆ. The investments were 8% government bonds. ಇದನ್ನ ನೆನ್ಪಿಟ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ಸ್ ಎಲ್ಲಿತ್ತು? ಕರೆಂಟ್ ಅಸೆಟ್ಸ್ ಅಲ್ಲಿ ಇರುತ್ತೆ. ಅದರಲ್ಲಿ 8% ಗವರ್ಮೆಂಟ್ ಬಾಂಡ್ಸ್. ಓಕೆ, ಇದು ಅಡ್ಜಸ್ಟ್ಮೆಂಟ್. ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ಸ್ ಮಾಡಬೇಕು ಅಂದ್ರೆ ಇದನ್ನ ಅಡ್ಜಸ್ಟ್ಮೆಂಟ್ ಕನ್ಸಿಡರ್ ಮಾಡಬೇಕು. ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. The net profit after taxation for the past 4 years were 7,85,000, 8,45,000, 8,50,000, 8,60,000 respectively. ನೋಡಿ, ಪ್ರತಿ ವರ್ಷ ಪ್ರಾಫಿಟ್ಸ್ ಇನ್ಕ್ರೀಸಿಂಗ್ ಅಲ್ಲಿದೆ. ನಾವು ಈ ತರ ಕೊಟ್ಟಿದ್ದಾಗ ಸಾಮಾನ್ಯವಾಗಿ ನಾವು ಯಾವ ಪ್ರಾಫಿಟ್ ಮೆಥಡ್ ಮಾಡಬೇಕು? ವೆಯ್ಟೆಡ್ ಆವರೇಜ್ ಪ್ರಾಫಿಟ್ ಮೆಥಡ್ ಮಾಡಬೇಕು. ಓಕೆ, ದ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಸ್ 20%. ಪ್ರೀವಿಯಸ್ ಪ್ರಮಾಣ 15 ಇತ್ತು, ಇವಾಗ 20. ಕ್ಯಾಲ್ಕುಲೇಟ್ ಗುಡ್ ವಿಲ್ ಅಟ್ 3 years ಪರ್ಚೇಸ್ ಆಫ್ ಸೂಪರ್ ಬಾರ್ಸ್. ತುಂಬಾ ಈಸಿ. ಫಸ್ಟ್ ಸ್ಟೆಪ್ ನೋಡಿ, ಕ್ಯಾಲ್ಕುಲೇಷನ್ ಕ್ಲೋಸಿಂಗ್ ಅಂಡ್ ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಹೆಂಗೆ? ನಿಮಗೆ ಅಸೆಟ್ಸ್ ಕೊಟ್ಟರು, ಫಿಕ್ಸ್ಡ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್ ಕೊಟ್ಟಿದ್ದಾನಲ್ಲ, ಫಿಕ್ಸ್ಡ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್ ನೋಡಿ, ಅದು ಮಾತ್ರ ತಗೋಬೇಕು. ಯಾವ್ದು ತಗೋಬಾರ್ದು? ಇನ್ವೆಸ್ಟ್ಮೆಂಟ್ಸ್ ತಗೋಬಾರ್ದು. ಟೋಟಲ್ ಎಷ್ಟಾಯ್ತು? 45 lakhs. ಯಾಕೆ ತಗೋಬಾರ್ದು? ಇನ್ವೆಸ್ಟ್ಮೆಂಟ್ ನೀವು ಮಾಡಿದ್ರೆ ನಿಮ್ಮ ಹತ್ರ ಇಲ್ಲ ದುಡ್ಡದು. ಲೆಸ್ ಔಟ್ಸೈಡರ್ಸ್ ಲಯಬಿಲಿಟೀಸ್. ಔಟ್ಸೈಡರ್ಸ್ ಲಯಬಿಲಿಟೀಸ್ ಅಂದ್ರೆ ಇಲ್ಲಿರೋದು ಒಂದು ಕ್ರೆಡಿಟರ್ಸ್ ಮಾತ್ರನೇ. ಇವ್ರು ಇನ್ಸೈಡರ್ಸ್, ಕರೆಕ್ಟಾ? 12,50,000. ಈಗ ಎಷ್ಟು ಕ್ಯಾಪಿಟಲ್ ಎಂಪ್ಲಾಯ್? 32,50,000 ಲೆಸ್ ಹಾಫ್ ಆಫ್ ಕರೆಂಟ್ ಇಯರ್ ಪ್ರಾಫಿಟ್ಸ್. ನೆನ್ಪಿಟ್ಕೊಳ್ಳಿ, ಲಾಸ್ಟ್ ಇಯರ್ ಪ್ರಾಫಿಟ್ ಎಷ್ಟಿದೆ? 8,60,000 ಇದೆ ನೋಡಿ, 8,60,000. ಓಕೆನಾ? 8,60,000 ಅಲ್ಲಿ ಎಷ್ಟು ಲೆಸ್ ಮಾಡಬೇಕು? 40,000 ಲೆಸ್ ಮಾಡಬೇಕು. ಯಾಕೆ 40,000 ಲೆಸ್ ಮಾಡಬೇಕು ಅಂದ್ರೆ, ನಿಮ್ಮ 5 ಲಕ್ಷ ಇನ್ವೆಸ್ಟ್ಮೆಂಟ್ ಇದೆಯಲ್ಲ, 5 ಲಕ್ಷ, ಅದ್ರ ಮೇಲೆ 8% ಬಡ್ಡಿ ಬರುತ್ತೆ. ಅದು ಬಿಸ್ನೆಸ್ ಪ್ರಾಫಿಟ್ ಅಲ್ಲ. ಹಾಗಾಗಿ 5 ಲಕ್ಷದ ಮೇಲೆ 8% 40,000 ಲೆಸ್ ಮಾಡಿದ್ರೆ 8,20,000 ಬರುತ್ತೆ. ನೋಡಿ, ಈ ಕಡೆ ಬರ್ತದೆ 8,20,000. ಅದರಲ್ಲಿ ಅರ್ಧ ಎಷ್ಟು? 4,10,000. ಇದನ್ನ ಇನ್ನೊಂದ್ಸಲಿ ರಿಪೀಟ್ ಮಾಡ್ಕೊಂಡು ನೋಡ್ಕೋಬೇಕು. ಈಗ ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಬಿಸ್ನೆಸ್ ಅಲ್ಲಿ 28,40,000 ನೆನ್ಪಿಟ್ಕೊಳ್ಳಿ. ಸೆಕೆಂಡ್ ಸ್ಟೆಪ್ ಏನು? ನಾರ್ಮಲ್ ಪ್ರಾಫಿಟ್ 28,40,000 into 20% ನಾರ್ಮಲ್ ರೇಟ್ ಆಫ್ ರಿಟರ್ನ್ 5,68,000 ಪ್ರಾಫಿಟ್ ಬರಬೇಕು. ದಟ್ ಇಸ್ ವಾಟ್ ಕ್ಯಾಲ್ಕುಲೇಷನ್ ಆಫ್ ನಾರ್ಮಲ್ ಪ್ರಾಫಿಟ್. ಥರ್ಡ್ ಸ್ಟೆಪ್ ಹೋಗೋಣ. ಏನಿದು? ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ಸ್ ಅಂಡ್ ಸೂಪರ್ ಪ್ರಾಫಿಟ್ಸ್. ಫಸ್ಟ್ ಟೋಟಲ್ ಪ್ರಾಫಿಟ್ಸ್ ತಗೊಳ್ಳಿ, 33,40,000, ಕರೆಕ್ಟಾ? ಆವರೇಜ್ ಪ್ರಾಫಿಟ್ ತಗೊಳ್ಳಿ, 33,40,000 divided by 4.
8,35,000. ಇಲ್ಲಿ ಇವ್ರೇನ್ ಮಾಡಿದ್ದಾರೆ, ಸಿಂಪಲ್ ಆವರೇಜ್ ಪ್ರಾಫಿಟ್ಸ್ ಮೆಥಡ್ ಮಾಡಿದ್ದಾರೆ, ಇಲ್ಲಿ ಸಮಸ್ಯೆ ಇಲ್ಲ. ಈ ಲೆಸ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ಸ್ ಎಷ್ಟು 40,000, ಹೆಂಗೆ 5 lakh ಮೇಲೆ 8%. ಈಗ ಎಷ್ಟು ಬಂತು, ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ 7,95,000. ನಾರ್ಮಲ್ ರೇಟ್, ನಾರ್ಮಲ್ ಅರ್ನಿಂಗ್ಸ್ ನಾವು ಲೆಕ್ಕ ಮಾಡಿದೀವಿ, ಎಷ್ಟು ಬರಬೇಕು, 5,68,000 ಬರಬೇಕು. ನೋಡಿ ಸೆಕೆಂಡ್ ಸ್ಟೆಪ್, 7,95,000 ಅಲ್ಲಿ 5,68,000 ಕಳೆದ್ರೆ ಎಕ್ಸ್ಟ್ರಾ ಪ್ರಾಫಿಟ್ ಎಷ್ಟು, 2,27,000. ಅದನ್ನೇನಂತೀವಿ, ಸೂಪರ್ ಪ್ರಾಫಿಟ್. Valuation of goodwill. How many years of purchase? 3 years. 2,27,000 into 3, 6,81,000. ಹಾಗೆ illustration number 10 ನೀವೇ ಮಾಡ್ಕೊಂಡು ಬನ್ನಿ. ಮತ್ತೊಂದ್ಸಲಿ ಸಮ್ ನಂಬರ್ 1 ಇಂದ ಸಮ್ ನಂಬರ್ 10 ವರೆಗೂ ನೀವು ಬರೋದು ಪ್ರಾಕ್ಟೀಸ್ ಮಾಡಿ. ದಯವಿಟ್ಟು ಏನಾದರೂ ಡೌಟ್ ಇದ್ರೆ ನೀವು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು, ಟೆಕ್ಸ್ಟ್ ಮಾಡ್ಬೋದು. ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ದಿಸ್ ಇಸ್ ಸುರೇಶ್ ಬಾಬು ಫ್ರಮ್ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಚಿಕ್ಕಬಳ್ಳಾಪುರ. ಥ್ಯಾಂಕ್ ಯು.